ಎಸ್ ನೋಡಿ, ಘರ್ಷಣೆ ಬಳಿಕ ಬಳ್ಳಾರಿಯಲ್ಲಿ ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡುವಾಗಿದೆ. ಬಳ್ಳಾರಿಯ ಸೂಕ್ಷ್ಮ ಸ್ಥಳಗಳಲ್ಲಿ ಇದೀಗ ಪೊಲೀಸ್ ಜಮಾವಣೆಗೊಂಡು ಅಲ್ಲಿ 144 ಸೆಕ್ಷನ್ ಅನ್ನ ಜಾರಿ ಮಾಡಲಾಗಿದೆ. ಘರ್ಷಣೆ ಬಳಿಕ ಇದೀಗ ಬಳ್ಳಾರಿಯಲ್ಲಿ ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡುವಾಗಿದೆ. ಯಾವಾಗ ಬೇಕಾದ್ರೂ ಹೊತ್ತು ಹುರಿಬಹುದು. ಬಳ್ಳಾರಿಯ ಸೂಕ್ಷ್ಮ ಸ್ಥಳಗಳಲ್ಲಿ ಇದೀಗ ಪೊಲೀಸ್ ಜಮಾವಣೆ ಆಗಿದೆ. ವಾಲ್ಮೀಕಿ ವೃತ್ತ, ಜನಾರ್ದನ್ ರೆಡ್ಡಿ ಮನೆಗಳ ಸೇರಿ ಇನ್ನು ಸುತ್ತಮುತ್ತ ಖಾಕಿ ಪಡೆ ಅಲರ್ಟ್ ಆಗಿದೆ. ಎಸ್ಪಿ ಅಮಾನತಿನ ಬಳಿಕ ಮತ್ತಷ್ಟು ಇದೀಗ ರೆಡಿ ಆಗ್ತಾ ಇರುವಂಥದ್ದು. ಜೊತೆಗೆ ಘರ್ಷಣೆ ಏನಾಯಿತು ಅದ್ರ ಬಳಿಕ ಬಳ್ಳಾರಿಯಲ್ಲಿ ಇನ್ನೂ ಕೂಡ ಈ ರೀತಿಯಾದ ವಾತಾವರಣ ಸೃಷ್ಟಿಯಾಗಿದೆ. ಎಸ್ಪಿ ಅಮಾನತಿನ ಬಳಿಕ ಮತ್ತಷ್ಟು ಅಲರ್ಟ್ ಆಗಿದ್ದಾರೆ ಪೊಲೀಸರು. ಯಾಕಂದ್ರೆ ಈ ಘರ್ಷಣೆ ಬಳಿಕ ಬಳ್ಳಾರಿಯಲ್ಲಿ ಎಲ್ಲ ಶಾಂತವಾಗಿದೆ ಅನ್ನೋ ವಾತಾವರಣ ಮೇಲಿದೆ. ಆದರೆ ಈ ಘರ್ಷಣೆ ಆದರೂ ಕೂಡ ಬೂದಿ ಮುಚ್ಚಿದ ಕೆಂಡ ಆಗಿದೆ. ಯಾವಾಗ ಬೇಕಾದ್ರೂ ಹೊತ್ತು ಉರಿಬೋದು ಮತ್ತೆ. ಯಾಕಂದ್ರೆ ಇದು ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ನಡೆದಿರುವಂತಹ ಕಲ್ಲಿನ ತೂರಾಟ. ಜೊತೆಗೆ ಈ ತೂರಾಟದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಮೃತ ದುರ್ದೈವಿ ಆಗಿರೋದು. ಹಾಗಾಗಿ ಕಾಂಗ್ರೆಸ್ನ ಕಾರ್ಯಕರ್ತ ಇಲ್ಲಿ ಮೃತ ದುರ್ದೈವಿ ಆಗಿರೋದ್ರಿಂದ ಈ ಘರ್ಷಣೆ ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡವಾಗಿಯೇ ಇದೆ. ಯಾವಾಗ ಹೊತ್ತು ಉರಿಯುತ್ತೆ ಹೇಳೋಕ್ಕಾಗಲ್ಲ. ಹಾಗಾಗಿ ಬಳ್ಳಾರಿಯಲ್ಲಿ ಯಾವ್ಯಾವುದು ಸೂಕ್ಷ್ಮ ಸ್ಥಳಗಳಿದಾವೆ, ಹಾಗೆ ಘಟನೆ ನಡೆದಂತಹ ಸ್ಥಳಗಳು ಅದು ಬಿಟ್ಟಂತೆ ಇನ್ಯಾವ್ಯಾವ ಸೂಕ್ಷ್ಮ ಸ್ಥಳಗಳಿದಾವೆ ಅಲ್ಲೆಲ್ಲ ಕೂಡ ಪೊಲೀಸರು ಜಮಾವಣೆ ಆಗಿದ್ದಾರೆ. ಜೊತೆಗೆ 144 ಸೆಕ್ಷನ್ ಅನ್ನು ಕೂಡ ಜಾರಿಗೊಳಿಸಲಾಗಿದೆ. ಅಂತಂದ್ರೆ ಅಲ್ಲಿ 2ರಿಂದ 3 ಜನ ಅಷ್ಟೇ, ಜಾಸ್ತಿ ಜನ ಓಡಾಡೋ ಹಾಗಿಲ್ಲ, ಜಾಸ್ತಿ ಜನ ಅಲ್ಲಿ ಬರೋ ಹಾಗಿಲ್ಲ. ಈ ರೀತಿಯಾದಂತಹ ವ್ಯವಸ್ಥೆಗಳು ಬಂದರೂ ಕೂಡ ಅಲ್ಲಿ ನಿಂತ್ಕೊಳ್ಳೋ ಹಾಗಿಲ್ಲ. ಈ ರೀತಿಯಾದ ವ್ಯವಸ್ಥೆಯಿಂದ ಇದೀಗ ಈ 144 ಸೆಕ್ಷನ್ ಅನ್ನು ಅಳವಡಿಸಲಾಗಿದೆ ಖಾಕಿ ಪಡೆ. ಜೊತೆಗೆ ಎಸ್ಪಿ ಅನ್ನ ಏನು ಅಮಾನತು ಮಾಡಲಾಯಿತು, ಇದಾದ ಮೇಲೆ ಅತಿ ಹೆಚ್ಚಾಗಿ ಆ ಪ್ರದೇಶಗಳಲ್ಲಿ ಇದೀಗ ಖಾಕಿ ಪಡೆ ಸಜ್ಜಾಗಿದೆ. ರಾಜ್ ನ್ಯೂಸ್ ಕನ್ನಡ.